ಮೇನ್ ಮಾಡಿ ನನ್ನ ಹತ್ರ ಒಂದು ವಿಡಿಯೋ ಮಾಡಿಸ್ಕೊಟ್ಟಿದ್ದ, ನಾನು ಫಾಸ್ಟ್ ಇಟ್ಕೊಂಡು ಅಂತ ನೋಡಿ ಸರ್. ಇದನ್ನ ಅವನು ವಿಡಿಯೋ ಮಾಡಿಸ್ಕೊಂಡು ಇಲ್ಲಿ ತೋರಿಸ್ತೀನಿ ನೋಡಿ. ಇದು ಮೋಸ್ಕರ ಅಂದ್ರೆ ಇದು ಅವನದೇ ನಂಬರು, ಮನದು ನಂಬರು. ಇದು 5ನೇ ತಾರೀಕು ಫೆಬ್ರವರಿ 2024ರಲ್ಲಿ ನನಗೆ ಬ್ಲಾಕ್ ಮೇಲ್ ಮಾಡಿ, ಅಂದ್ರೆ ನೀನ್ ನನ್ನ ಜೊತೆ ಇರಬೇಕು ಅಂತ ಅಂದ್ರೆ ನೀನ್ ವಿಡಿಯೋ ಮಾಡ್ಕೊಡ್ಲೇಬೇಕು ಅಂತ ಹಠ ಮಾಡಿ ನನಗೆ ಜೀವ ಬೆದರಿಕೆ ಹಾಕಿ, ಆಮೇಲೆ ನೀನ್ ನನ್ಗೆ ಬೇಕು ಅಂತ ಅಂದ್ರೆ ನಂಗೆ ವಿಡಿಯೋ ಮಾಡ್ಕೊಡು. ಅವ್ನ ಅಪ್ಪನ ಕಂಡ್ರೆ ಅವ್ನು ಶೋಗೆ ಹೋಗೋದು ಇಷ್ಟ ಆಗ್ತಿರ್ಲಿಲ್ಲ. ಸೊ ಇವಳು ಶೋಗೆಲ್ಲ ಹೋಗ್ತಾಳ, ಅವ್ನ ಜೊತೆ ಹೋಗೋದೇ ಅವ್ನಿಗೆ ಇಷ್ಟ ಆಗ್ತಿರ್ಲಿಲ್ಲ. ಆ ಒಂದು ಹೊಟ್ಟೆ ಕಿಚ್ಚಿಗೆ ಅಪ್ಪಣ್ಣನ ಮೇಲೆ ಈ ತರ ವಿಡಿಯೋ ಮಾಡಿಸ್ತಾನೆ. ಅಪ್ಪಣ್ಣನಿಂದ ಏನ್ ರಿಪ್ಲೈ ಬಂದಿದೆ ಅದನ್ನು ನೋಡಿದ್ದೀನಿ. ಈ ತರ ವಿಡಿಯೋ ಮಾಡಿ ಅಪ್ಪಣ್ಣನ್ ಕಳಿಸ್ತಾನೆ. ಬಟ್ ಅವನಾಗೋದಕ್ಕೆ ಪಾಪ ಏನು ರೈಸ್ ಮಾಡ್ಲಿಲ್ಲ. ಈ ಶೋ ಕರೆದಿದ್ದೆ ತಪ್ಪಾಗೋಯ್ತಾ, ಹಂಗೆ ಹಿಂಗೆ ಅಂತೆಲ್ಲ ಕೇಳ್ದ. ಅದಾದ ಒಂದ್ 2-3 ದಿನಕ್ಕೆ ಅವ್ನ ಪಾಪ ನನ್ನ ಅಪ್ಪಣ್ಣ ಬ್ಲಾಕ್ ಮಾಡ್ದೆ. ನಾನೇ ಬೇರೆ ನಂಬರಿಂದ ಕಾಲ್ ಮಾಡಿ RR ನಗರಕ್ಕೆ ಹೋಗಿ ನಾನೇ ಅಪ್ಪಣ್ಣಗೆ ಕ್ಷಮೆ ಕೇಳಿದೆ. ನೋಡು, ಈ ತರ ಮನು ಬ್ಲಾಕ್ ಮೇಲ್ ಮಾಡಿ ನನ್ಗೆ ವಿಡಿಯೋ ಮಾಡಿ ನೀನು ಕಳ್ಸಿದ್ರ, ದಯವಿಟ್ಟು ಕ್ಷಮಿಸ್ಬಿಡು ಅಂತ ಅಂದ್ಬಿಟ್ಟು ಅಪ್ಪಣ್ಣನ ಹತ್ರ ನಾನೇ ಹೋಗಿ ಸಾರಿ ಕೇಳಿದ್ದೀನಿ. ಇದು ಹೊಟ್ಟೆಗೆ ಅಂದ್ರೆ ಮನು ಏನ್ ಹೇಳಿದ್ರು ನಾನು ಕೇಳ್ತಾ ಇದ್ದೆ. ಅವ್ನ್ ಸಾಯಿ ಅಂದ್ರೂ ನಾನು ಸಾಯಕ್ ರೆಡಿ ಇದ್ದೆ. ಅಂತವ್ರನ್ನೇ ಒಂದು ಎನ್ಕ್ಯಾಶ್ ಮಾಡ್ಕೊಂಡು ನನ್ನ ಹತ್ರ ಈ ಆಡಿಯೋ ಈ ವಿಡಿಯೋ ಮಾಡಿ ನನಗೆ ಅವ್ರು ಕಳ್ಸಿಸ್ತ. ಅದು ಏನಂತ ಅಂದ್ರೆ ಸರ್, ನನ್ನ ಪಾಸ್ಟ್ ಅಂತ ಹೇಳ್ದೆ. ಪಾಸ್ಟ್ ಅಂತ ಕಂಪ್ಲೀಟ್ ಆಗಿ ಹೇಳಿದಿಲ್ಲ. ನಮ್ ತಾಯಿ ಬದುಕಿದ್ದಾಗ ನನ್ಗೆ ಮದ್ವೆ ಆಗು ಅಂತ ತುಂಬಾ, ನಾನು ಇನ್ನ ಕಾಮಿಡಿ ಕಿಲಾಡಿ ನಾನು ಯಾವ್ದೋ ಒಂದು ರಿಯಾಲಿಟಿ ಶೋಗ್ ಬಂದಿರ್ಲಿಲ್ಲ, ಇನ್ನು ನಾನು ಯಾವ ಸಿನಿಮಾಗಳು ಕೂಡ ಮಾಡ್ತಿರ್ಲಿಲ್ಲ. ಆ ಒಂದ್ ಸಂದರ್ಭದಲ್ಲಿ ನಮ್ಮೂರ್ ಕಡೆ ಎಲ್ಲ ಯಾವಾಗ ಮದ್ವೆ ಮಾಡ್ತೀಯ ಮಗಳಿಗೆ ಹಂಗೆ ಹಿಂಗೆ ಅಂತೆಲ್ಲ ತುಂಬಾ ಪ್ರೆಷರ್ ಹಾಕ್ತಿದ್ರು. ನಮ್ಮಮ್ಮ ಸಾಯಕ್ ಹೋಗಿದ್ರು, ಇದು ಮದ್ವೆ ಆಗ್ತೀಯೋ ಇಲ್ವಾ ಹಂಗೆ ಹಿಂಗೆ ಅಂತ. ನನ್ ಮದ್ವೆ ಆಗ್ಬಿಟ್ರೆ ನಾನು ಏನು ಮಾಡಕ್ ಆಗಲ್ಲ ಹಂಗೆ ಹಿಂಗೆ ಅಂತ ನಾನ್ ಯೋಚನೆ ಮಾಡಿ, ಅಲೋಕ್ ಅಂತ ಏನ್ ಹೆಸರು ಕೇಳ್ಪಡ್ತಿದ್ದೀರಾ ಆ ವ್ಯಕ್ತಿಗೆ ಸಮಾಜ ಸೇವೆ ಆ ತರದ್ದು ಒಂದು ಕನ್ಸುಗಳಿತ್ತು. ಮದ್ವೆಗಿದ್ವೆ ಅನ್ನೋ ಕನ್ಸುಗಳೆಲ್ಲ ಅವ್ರಿಗೆ ಇರ್ಲಿಲ್ಲ. ಆ ಒಂದು ಕಾರಣಕ್ಕೆ ನಾನು ಅವ್ರ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡೆ, ಈ ತರ ನಮ್ಮೂರವ್ರ ಹತ್ರ ಮತ್ತೆ ನಮ್ಮ ಅಮ್ಮನ ಹತ್ರ ಅಷ್ಟೇ ನಾಟಕ ಆಡ್ಬೇಕು ಅಂತ ಅಂದ್ಬಿಟ್ಟು ಅವ್ರನ್ನ ನಂಬ್ಸಕ್ಕೆ ನಾವ್ ಏನ್ ನಾಟಕ ಮಾಡ್ಬೇಕಾಗಿತ್ತು ಆ ನಾಟಕ ಮಾಡಿ ನಾವು ನಮ್ಮ ಮನೆಯಲ್ಲಿ ನಂಬಿಸಿದ್ವಿ. ಇದನ್ನ ನಾನು ಶೋಗ್ ಹೋಗಕ್ ಮುಂಚೆ ನಮ್ಮ ಡೈರೆಕ್ಟರ್ಸ್ ಯಾರ್ಯಾರಿದ್ದಾರೆ ಅವ್ರಿಗೆ ನಾನು ತಿಳಿಸಿದ್ದೆ. ನೋಡಿ ಸರ್, ಈ ತರ ನಾವು ನಮ್ಮ ಅಮ್ಮಂಗೆ ಮತ್ತೆ ನಮ್ಮ ಊರವ್ರಿಗೆ ನಂಬ್ಸಕ್ಕೋಸ್ಕರ ಸುಳ್ಳು ಹೇಳಿದೀವಿ ಅಂತ ಅಂದ್ಬಿಟ್ಟು ನಾನು ಮುಂಚೆನೆ ಹೇಳಿದ್ದೆ. ಇದಾದ್ಮೇಲೆ ನನ್ನ ಒಂದು ಸೇಫ್ಟಿಗೋಸ್ಕರ, ನನ್ನ ಒಂದು ಕವಚಕ್ಕೋಸ್ಕರ ನಾನು ಅಲೋಕ್ ಅಂತ ನಾನು ಬಳಸ್ಕೊಂಡಿದ್ದೀನಿ ಆ ಹೆಸರನ್ನ. ಮತ್ತೆ ಆ ವ್ಯಕ್ತಿನೂ ಕೂಡ ನನ್ಗೆ ಹೇಳಿದ್ರು, ಮುಂದೆ ನನ್ನ ಫ್ಯೂಚರ್ ಅಲ್ಲಿ ನಾನ್ ಸೆಟಲ್ಡ್ ಆದ್ಮೇಲೆ ನೋಡೋಣ ಹಂಗಂತ. ನಮ್ಮಿಬ್ರ ಮಧ್ಯೆ ಯಾವುದೇ ಲವ್ ಇರ್ಲಿಲ್ಲ. ಇದು ಮನುಗೆ ಗೊತ್ತಿತ್ತು, ಇವ್ರ ಮಧ್ಯೆ ಯಾವ್ದು ಲವ್ ಇಲ್ಲ, ಯಾವ ರಿಲೇಶನ್ಶಿಪ್ ಇಲ್ಲ. ಯಾಕಂದ್ರೆ ನಮ್ಮ ಮನೆಗೆ ಬರ್ತಿದ್ದ, ನೋಡ್ತಿದ್ದ, ಅವನು ನೋಡ್ತಿದ್ದ. ಈಗ ಅಲೋಕು ಕೂಡ ಮನುಗೆ ಕ್ಲೋಸ್ ಫ್ರೆಂಡೇ. ಈ ವಿಡಿಯೋದಲ್ಲಿ ಮಧ್ಯ ಯಾರ್ ವಯಸ್ಸು ಅಂತ ಕೇಳ್ತಿದ್ರಲ್ಲ, ನಮ್ಮಿಬ್ರನ್ನ ಸಂಧಾನ ಮಾಡಕ್ಕೆ ಹೋರಾಡಿರೋದೇ ಪಾಪ ಅಲೋಕ್ ಅನ್ನೋ ವ್ಯಕ್ತಿ.